कान्ताकुचकुम्भकुङ्कुमरत्तस्तोरिका निष्कुलान् श्रीमत्सौस्तुमती प्रसङ्गतमः सुप्रेतरा प्रप्रभः शय्याभूतमणीन्द्रसत्त्वनमणिभ्राजत्किरीटोज्ज्वलान् श्रीमान्यो भगवान् प्राणवश कुर्यात् तथा मङ्गलम् निश्चितार्थताम्बूलम् स्वीकरिष्ये ಒಬ್ಬ ಒಂದು ಹುಡುಗಿನ ಬಿಳಿ ಕಾರಲ್ಲಿ ಕಿಡ್ನಾಪ್ ಮಾಡ್ತಾ ಇದ್ದಾನೆ. ಕಾರ್ ನಂಬರ್ ಗೊತ್ತೇನು? KA01M737. ನಾನೇ ಶ್ರೀಧರ ಮಾತಾಡೋದು. ಮಗಳು ಜ್ಯೋತಿ ಏನಾಯ್ತು? ಸದಾಶಿವನಗರದ ಗೆಸ್ಟ್ ಹೌಸ್ ನಲ್ಲಿ ಆಕೆ ಮೇಲೆ ಅತ್ಯಾಚಾರ ನಡೆದಿದೆ. ಯಾಕೆ ಕಣ್ಣಾಗಿ ನಿಂತುಬಿಟ್ಟೆ? ನಾನು ಕೈ ನಿಂತಿದ್ದು ನೀನೇ ಮಾಡಕ್ಕಾಗತ್ತೆ. ಇವತ್ತ ಇರೋ ಕಾಲಚಕ್ರ ಒಂದು ಕ್ಷಣ ನಿಂತು ಎಣ್ಣೆ ಯಾಕೆ ನಡೀತು ಅಂತ ನೋಡಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಧೈರ್ಯ ಗೆಲ್ಬೇಕಾದ್ರೆ ನೀವೇ ಸಂಕಟಪಟ್ರೆ ಯಾರು ತಡ್ಕೊಳ್ಳೋದು? ನಮ್ಮ ಮುಂದೆ ಗಿಣಿ ಹಾಕ್ಬಾರ್ದು ಮಗಳನ್ನ ಪ್ರಾಣವಾದಕ್ಕೊಂದು ಪೇಟೆ ಆಗ್ಬಿಟ್ಟಲ್ಲೇ ಅಮ್ಮಕ್ಕನ ಹಾಗಿದ್ದವಳ ಬಾಳದಲ್ಲಿ ವಿಷ ಬೆಳೆಸ್ಬಿಡ್ತಾಳೆ. ಅದಕ್ಕೆ ಔಷಧಿ ಏನು ಅಂತ ಇರಬೇಕು? ಕಾಲಕೂಟ ವಿಷಕ್ಕಾದ್ರೂ ಔಷಧಿ ಇರುತ್ತೆ. ಆದ್ರೆ ಕಾಮಾಂಧ್ರ ನೀತಿ ಕಲಿಸಿ ಈ ಸೃಷ್ಟಿಯಲ್ಲಿ ಔಷಧಿ ಇಲ್ಲ ಕಡಿಮೆ. ನಮ್ ಜ್ಯೋತಿಗೆ ಅಂದ್ರೆ ಯಾವ ತಪ್ಪನ್ನು ಮಾಡಿದೆ ಅಪ್ಪನಿಂದ ಗುರಿ ಆಗ್ಬಿಟ್ಲನ್ರಿ. ಅಪ್ಪನಿಂದೆ? ನನ್ನ ಮರ ಬಾಳಿನಲ್ಲಿ ಅಪ್ಪನಿಂದೆ ಇಲ್ಲ. ನಾನು ಅವನು ಸುಮ್ಮನೆ ಬಿಡಲ್ಲ. ನಾನು ಮಾಡಿ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಕೇಳಬಾರ್ದು. ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ. ಬೆಳಗಾಗೋ ಹೊತ್ತಿಗೆ ನಮ್ಮ ಮಗನ ಬಿಡುಗಡೆ ಮಾಡ್ಲೇಬೇಕು. ಲಕ್ಷ ಅಲ್ಲ, ಕೋಟಿ ಖರ್ಚು ಮಾಡಿದ್ರು
ಅವನ್ನ ಸ್ಟೇಷನ್ ಇಂದ ಬಿಡ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಹಾಗಂತೀರಾ? ಯಾಕಂದ್ರೆ ಅವನು ಬರೀ ತಪ್ಪು ಮಾಡಿಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಆ ಭಗವಂತನೇ ಭೂಮಿಗೆ ಇಳಿದು ಬಂದ್ರು ಅವನು ಬಿಡ್ಸಕ್ಕಾಗಲ್ಲ. ಆ ಸ್ಟೇಷನ್ ಅಲ್ಲಿ ಮಾತಾಡೋದು ನೋಡಿದ್ರೆ ನಮ್ಮನ್ನ ಒದ್ದು ಹೊರಗಡೆ ಆಗೋ ತರ ಮಾತಾಡ್ತಾರೆ. ಯಾರ್ರಿ ನೀವು? ಒಳ್ಳೆ ಕಬ್ಬಿನ ಗದ್ದೆ ಆನೆ ನುಗ್ದ ಮುಗ್ತಿದ್ದೀರಾ ನೋಡಿ. ಇದು ಮನೆ, ಸ್ವಲ್ಪ ಮರ್ಯಾದೆ ಕಲ್ತ್ಕೊಳ್ಳಿ. ಮರ್ಯಾದೆ, ನಿಮ್ಮ ಮಾನ ಮರ್ಯಾದೆಗೆ ಬೆಂಕಿ ಹಚ್ಚಿ. ನಿನ್ನ ಮರ್ಯಾದೆ ಕಲಿಬೇಕಾ ನಾನು? ಯಾರ್ರಿ ನೀವು? ಯಾರು ನೋಡಿ ಈ ತರ ಮಾತಾಡ್ತಾ ಇದ್ದೀರಾ? ನಿಮ್ಮನ್ನು ನೋಡಿ ನಾವು ತಿಳಿಸೋದಾವಂತ ಒಂದು ಹೆಣ್ಣನ್ನೆತ್ತು ಕಣ್ಣೀರು ಸುರಿಸ್ತಿರೋ ನತದೃಷ್ಟ. ನಿಮ್ಮ ಕಣ್ಣೀರಿಗೂ ನಮಗೂ ಏನ್ರಿ ಸಂಬಂಧ? ನಿಮ್ಮ ಮಗ ಮಾಡಿರೋ ಅನ್ಯಾಯ ನಿಮ್ಗೆ ಗೊತ್ತಿಲ್ದೆ? ನನ್ನ ಮಗನ? ಅವನೇನ್ ಅನ್ಯಾಯ ಮಾಡ್ದ? ಎಷ್ಟನೇ ನಾಟಕ ಆಗ್ತೀರಾ? ಅದೃಷ್ಟ ನನ್ನ ಮಗ ಬಾಳಂದ್ರೆ ಸುಟ್ಟು ಗೂಡಿ ಮಾಡ್ದ. ಈಗಿನ ಕಾಲದಲ್ಲಿ ಹೆಣ್ಣು ಹೆತ್ತವರಿಗೆಲ್ಲ ಇದೊಂದು ಆಟ ಆಗೋಗ್ಬಿಟ್ಟಿದೆ. ಕೋಟ್ಯಾಧೀಶ್ವರ ಮಕ್ಕಳನ್ನ ಬುಟ್ಟಿ ಹಾಕೋಬೇಕು ಅಂತ ವಯಸ್ಸು ಬಂದು ಹೆಣ್ಮಕ್ಳನ್ನ ಹಿಂದೆ ಬಿಡೋದು, ವಯಸ್ಸು ಬಂದು ಹುಡುಗ ತಿಳಿದ ಕೈ ತಗಲಿಸಿದ್ರು ಮಾನ ಹೋಯ್ತು ಅಂತ ಬೊಬ್ಬೆ ಇಡೋದು. ನೋಡಿ, ನಿಮ್ಮ ಬೂಟಾಟಿಕೆ ನಾಟಕಕ್ಕೆಲ್ಲ ಈ ಭಾಗೀರಥಿ ಬೆದರೋದಿಲ್ಲ. ಹೇ ಮಿಸ್ಟರ್, ನಮ್ಮತ್ತೆ ಬಾಗೇಪಲ್ಲಿ ಭಾಗೀರಥಮ್ಮ ಅಂದ್ರೆ ಏನನ್ಕೊಂಡಿದ್ದೀರಾ? ಬೆಂಕಿ ಜ್ವಾಲ ಇದ್ದ ಹಾಗೆ. ಅಮ್ಮ, ನಿಮ್ ಮಗನ ಮುದ್ದು ಮಾಡಿ, ಆದ್ರೆ ಅವನು ದುಷ್ಟನ ಮಾತ್ರ ಮುದ್ದು ಮಾಡಬೇಡಿ. ದುಷ್ಟಪ್ಪನೇ ಮಾತು ಮೃಗ ಇದಾಕೊಂಡಿರೋ ಅವನಿಗೆ ಬುದ್ಧಿಯಲ್ಲಿ ಸರಿ ಮಾಡಿ. ವಯಸ್ಸಿದ್ದಂತ ಹೆಣ್ಮಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕನ್ನೋ ಜ್ಞಾನ ಇದ್ದೀರೋ ನೀನು ನನಗ್ ಬುದ್ಧಿವಾದ ಹೇಳ್ತೇನಯ್ಯ. ಅಮ್ಮ, ನೀವು ಒಂದು ಹೆಣ್ಣು ಮಗುವಿನ ತಾಯಿ, ನೀವೇ ಹಿಂಗ್ ಮಾತಾಡಿದ್ರೆ ನನ್ನ ಮಗಳ ಗತಿ ಏನು? ನಿನ್ನ ಮಗ ಮಾಡಿದ ತಪ್ಪಿಗೆ ನಾನೇನಯ್ಯ ಮಾಡ್ಲಿ? ತಪ್ಪು ಮಾಡಿರೋದು ನಿಮ್ಮ ಮಗ ತಾನೆ ಇರಬಹುದು. ಅವನು ಗಂಡಸು, ಬೇಕಾದ್ ಮಾಡ್ತಾನೆ. ಆದ್ರೆ ನಿನ್ನ ಮಗಳಿಗೆ ಎಲ್ಲಿ ಹೋಗಿತ್ತು ಬುದ್ಧಿ? ಭಾಗ್ಯರಥಮ್ಮ, ನಾವು ಹೆಣ್ಣಿರ್ತೋರು, ವಾದ ಮಾಡೋ ಶಕ್ತಿ ಇಲ್ಲದೆ ಇರೋರು. ನಿಮ್ಮ ಕೈ ಮುಗಿತೀನಿ. ಹೆಣ್ಣಿನ ಜೀವನ ಮೃದುವಾದ ಬಾಳೆ ಎಲೆ ಇದ್ದ ಹಾಗೆ. ನೀವು ಎಲೆ ಮೇಲೆ ಬಿದ್ರೂ ಸರಿ, ಎಲೆ ಮುಳ್ಳಿನ ಕಡೆ ವಾಲಿದ್ರೂ ಸರಿ, ಹೊರಗೆ ಹೋಗೋದು ಎಲೆ. ನನ್ನ ಮಗಳು ನಿಮ್ಮ ಮಗನ ಅತ್ಯಾಚಾರಕ್ಕೆ ಸಿಕ್ಕಿ ನೊಂದು ನಲಿಗೆ ಹೋಗಿದ್ದಾಳೆ. ಈಗ ಅವರ ಸಾವು ಬದುಕು ನಿಮ್ಮ ಕೈಲಿದೆ. ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ಅವನು ಸ್ವತಃ ಮಾಡಿಕೊಂಡು ಉದ್ಧಾರ ಮಾಡಿ. ಊರ್ನವ್ರನ್ನೆಲ್ಲ ಉದ್ಧಾರ ಮಾಡಕ್ಕಲ್ರೆ ನಮ್ಮ ಅತ್ತೆ ಹುಟ್ಟಿರೋದು. ನಮ್ ಚಿಂತೆನೆ ನಮ್ಗೆ ಹಾಸ್ಕೊಂಡು ಹೊದ್ಗೋ ಅಷ್ಟಿದೆ. ನನ್ನ ತಲೆನೇನು ಸಗಣಿ ತುಂಬಿಕೊಂಡಿಲ್ಲ. ಕಾಲ್ ಜಾರಿರೋ ಹೆಣ್ಣುಗಳನ್ನೆಲ್ಲ ನನ್ನ ಮನೆ ಸ್ವಚ್ಛ ಮಾಡ್ಕೊಳ್ಳಿ. ನನ್ನ ಮಗಳ ವಿಷಯ ಬಿಡಿ, ಜೈಲಲ್ಲಿರೋ ನಿಮ್ಮ ಮಗನ ಗತಿಯನ್ನು ನೋಡಿ. ನನ್ನ ಮಗನ್ಕಿಂತ ನಿನಗೆ ಆತಯ್ಯ? ತಲೆ ಏನ್ ತೆಗೆಯೋಲ್ವಲ್ಲ, ಅವ್ನು ಗಂಟು 4 ದಿವಸ ಜೈಲು ಹೊರಗಡೆ ಇರ್ತಾನೆ, ಆಮೇಲೆ ಹೊರಗಡೆ ಬರ್ತಾನೆ. ದಯವಿಟ್ಟು ಅಷ್ಟು ಕಟುವಾಗಿ ಮಾತಾಡಬೇಡಿ. ದೊಡ್ಡ ಮನಸ್ಸು ಮಾಡಿ ತಾಯಿ. ಪರವಾಗಿಲ್ಲ ಕಣಯ್ಯ, ನೀನು ಬಗ್ಗಿದ್ರೆ ಜುಟ್ಟು ಹಿಡಿತೀಯ, ಎದ್ರೆ ಕಾಲು ಹಿಡಿತೀಯ. ಮರ್ಯಾದೆಯಿಂದ ಆಟ ಹೋಗ್ತೀಯೋ ಇಲ್ಲ ಕತ್ತಿ ಕೈ ಹಾಕಿ ಆಟ ತರಿಸ್ಯೋ? ಶ್ರೀಮಂತಿಗೆ ನಿಮ್ಮ ಕಣ್ಣನ್ನು ಕೂಡು ಮಾಡಿದೆ. ಅಹಂಕಾರ ನಿಮ್ಮ ಹೆಣ್ತನನ್ನ ಮರೆಸಿದೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತು ಈಗ ನನಗೆ ಅರ್ಥವಾಯ್ತು. ನಿಮ್ಮ ಮನಸ್ಸು ಪವಿತ್ರವಲ್ಲ. ನಿಮ್ಮ ಸುತ್ತ ಇರೋರು ಯಾರು ನಿಮ್ಮಿಂದ ಉದ್ಧಾರವಾಗಲ್ಲ. ಸತ್ಯವಾಗಲು ಹೇಳ್ತಾ ಇದ್ದೀನಿ, ಹೆಣ್ಣಿನ ಕಣ್ಣೀರಿನ ಶಕ್ತಿ ನಿಮಗೆ ಗೊತ್ತಿಲ್ಲ. ಅದು ಒಳ್ಳೆಯ ಜ್ವಾಲೆ. ನಿಮ್ಮನ್ನ ನಿಮ್ಮ ಕುಟುಂಬನ ಸುಟ್ಟು ದಪ್ಪ ಮಾಡುತ್ತೆ. ಅಯ್ಯಂದ್ರೆ ಆಟ ಕಲ್ಸಿ. ಮುದುಗುಬೆ, ನಡೆಯೋ ಹೊರಗೆ, ನಡೆಯೋ ನಡಿ. ಅವ್ರು ನೋಡ್ದ ಮಾತಾಡ ಏನಂದ್ರು? ಬೇಟೆಗಾರನೇ ಕರುಣೆ ಇರುತ್ತೆ. ಜಿಂಕೆ ಮನೆಗೆ ಯಾಕೆ ಬಂದೆ ಅಂತ ಕೇಳಿದ್ರೆ ತಪ್ಪಾಯ್ತು ಅಂತಾನು. ತನ್ನ ಬೇಟೆ ಬಗ್ಗೆ ಗರ್ವ ಪಡ್ತಾನೆ. ಅವ್ರು ಏನಂದ್ರು? ಏನೇ ಅಂತಾರೆ, ಮಗಳನ್ನ ಅಂಕೆಲಿಟ್ಕೋ ಯೋಗ್ಯತೆ ಇಲ್ಲ ಅಂದ್ರು. ಕೆಟ್ಟ ಹೋದ್ ಹುಡುಗಿನ ಸೊಸೆ ಮಾಡ್ಕೊಳಕ್ ಆಗಲ್ಲ ಅಂದ್ರು. ಮನೆ ಕಾಲಿಡ್ಕೊಳಕ್ ಹೋದೆ, ಕುತ್ತೆ ಕೈ ಹಾಕಿ ಆಟೆ ತಪ್ಪಿದ್ರು. ಅಯ್ಯೋ, ಈಗ ಏನ್ರಿ ಮಾಡೋದು? ಹಗ್ಗ ತರೋದು, ಏನ್ ಹಾಕೊಂಡು ಸಾರು. ನನ್ನ ಮನೆ ಹುಟ್ಟಿದ್ದು ಸರಸಲ್ಲ. ಏನ್ ಮಾಡಕ್ಕಾಗುತ್ತಮ್ಮ? ದೇವರೇ ನಮ್ಮನ್ನು ಕೈ ಬಿಟ್ಟ ಮೇಲೆ ಮನುಷ್ಯ ಕಾಪಾಡ್ತಾನು. ದೇವರು ಯಾವತ್ತೂ ನಿಮ್ಮ ಕೈ ಬಿಡಲ್ಲಪ್ಪ. ನನಗೂ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಎಷ್ಟೇ ಕಷ್ಟವಾದ ಸಮಸ್ಯೆ ಇದ್ರು ಪರಿಹಾರ ಇದ್ದೇ ಇರುತ್ತೆ. ನಾನು ಸೋಲು ಮುಕ್ಕೊಳಿಸಿ ಅಷ್ಟು ಹೇಳಿ ಅಲ್ಲ. ಸಾಯ್ರೆ ಸಾಯ್ರೆ ನಾಯಕ ಸಾಹಿಬೆ, ದೀಪ ಉರಿತಾ ಇದೆ, ನೀನು ಫ್ರೀ ಹೇಳ್ತಾ ಇದೀಯಾ? ಜಾವ್ ವಾಚ್ಮಾನ್ ನಿಜಾಬ್ ಅವ್ರು ಕಲ್ಸ ಅಜಾವ್.
ನಮಸ್ಕಾರ ಸರ್. ನಾನು ಬಾಳ ಕಟ್ಟಿನಾದಾಗ ವೆಹಿಕಲ್ ಹುಡ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಏನಮ್ಮ ಏನಾಯ್ತು?